ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಬಂದಿರುವಂಥದ್ದು. ಅಥಣಿಯಿಂದ ಲಕ್ಷ್ಮಣ ಸಹೋದರಿ ಆಯ್ಕೆಯಾಗಿರುವಂಥದ್ದು. ನಮ್ಮ ಜೊತೆ ಸಹೋದರಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ಅಥಣಿ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಒಂದು ಪ್ರೀತಿ, ಅವರೆಲ್ಲರ ಆಶೀರ್ವಾದದಿಂದ ಭಾಳ ದೊಡ್ಡ ಅಂತರದಿಂದ ಇವತ್ತು ನಮ್ಮನ್ನು ಗೆಲ್ಲಿಸಿದ್ದಾರೆ. 125 ಮತದಾನ ಆದಂಥ ಸಂದರ್ಭದಲ್ಲಿ ಕೇವಲ ವಿರೋಧದವರಿಗೆ 3 ಮತಗಳು ಬಿದ್ದಿದ್ದಾವೆ. 122 ಮತಗಳು ನನ್ನ ನಿರೀಕ್ಷೆ ಏನಿತ್ತು, ನನ್ನ ನಿರೀಕ್ಷೆ ಪ್ರಕಾರ 122 ಜನ ನನಗೆ ಮತಗಳನ್ನು ಹಾಕಿ ಭಾಳ ದೊಡ್ಡ ಅಂತರದಿಂದ ಗೆಲ್ಲಿಸಿದ್ದಾರೆ. ಬಹುತೇಕ ತಾವು ಏನಂತಾರೆ, ಎಲ್ಲ ಚುನಾವಣೆಗಳಲ್ಲಿ ಅಂದರೆ ಡಿಸಿಸಿ ಬ್ಯಾಂಕ್ ಚುನಾವಣೆಗಳಲ್ಲಿ ಅವಿರೋಧ ಆಗ್ತಿದ್ರೆ, ಈ ಬಾರಿ ಅಂತಾರೆ ಚುನಾವಣೆ ಆಗಿರುವಂಥದ್ದು. ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತೇಳಿ ಮಾಡಿದ್ದಾರೆ ಪ್ರಯೋಗ. ಈಗ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಅಥಣಿ ಜನ ಏನು ಅನ್ನುವಂಥದ್ದು ಇವತ್ತು ತೋರಿಸ್ಕೊಡ್ತಾರೆ. ಅಂದರೆ ಇಲ್ಲಿ ಸ್ವಾಭಿಮಾನ ವರ್ಕ್ ಆಯ್ತಾ ಸರ್? ಸ್ವಾಭಿಮಾನ ಅನ್ನೋದಕ್ಕಿಂತಲೂ ಕ್ಷೇತ್ರದ ಜನ ಮನೆ ಮಗ ಅಂತೇಳಿ ನನ್ನನ್ನು ಅಪ್ಕೊಂಡಿದ್ದಾರೆ, ಅದನ್ನು ಮುಂದುವರಿಸಿದೆ. ಕಡೆಯದಾಗಿ ಏನು ಹೇಳ ಬಯಸ್ತೀರಿ ಸರ್ ಜನರಿಗೆ ಮತ್ತು ತಮ್ಮ ಮತದಾರರಿಗೆ? 30 ವರ್ಷ ನಾನು ಏನು ರೈತರ ಪರವಾಗಿ ಒಂದು ಹೋರಾಟ, ರೈತರ ಪರವಾಗಿ ಚಿಂತನೆ, ರೈತರಿಗೆ ಸೇವೆ ಮಾಡ್ಕೊತ ಬಂದಿದ್ರೆ ಅದೇ ಸೇವೆಯನ್ನು ಮುಂದುವರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏನಂತಂದರೆ ಪ್ರಮುಖವಾಗಿ ಏನು ಸೌದಿಯವರು ಹೇಳ್ತಾರೆ, ರೈತರ ಪರವಾಗಿ ಕೆಲಸ ಮಾಡಿದರೆ ಇವತ್ತು ಅದೇ ನನಗೆ ಸಿರಕ್ಷೆ ಅಂತ, ಮತ್ತು ನನ್ನ ಕ್ಷೇತ್ರದ ಮತದಾರರಿಗೆ ಸ್ವಾಭಿಮಾನ ವಿಚಾರದಲ್ಲಿ ಹೇಳಿರುವಂಥದ್ದು ಅಂತೇಳಿ. ಕ್ಯಾಮ್ರಾ ಪರ್ಸನ್ ನಾಯಕ್ ಜೊತೆ ದಿಲೀಪ್ ಕುರುಂದಳೆ, ಪಬ್ಲಿಕ್ ಟಿವಿ, ಬೆಳಗಾವಿ.